ನಮಸ್ಕಾರ ವೀಕ್ಷಕರೇ. ರಾಬುಲೈನ್ಸ್ ರಾಜೇಂದ್ರ ಬುರುಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಕಂಡು ಕಾಣದಂಥ ಚೆಲುವು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿದೆ, ಕಂಡು ಕಾಣದಂಥ ಚೆಲುವು ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯವಿಲ್ಲದ ಕೆಲವು ಅಪರಿಚಿತ ಅಲಂಕಾರಗಳನ್ನು ಪರಿಚಯ ಮಾಡ್ತಿರ್ತಕ್ಕಂಥ ಒಂದು ಸರಣಿ ವಿಡಿಯೋ ಕಾರ್ಯಕ್ರಮ. ಈ ಸರಣಿಯಲ್ಲಿ ಈಗಾಗಲೇ ನಾನು ಅನೇಕ ಅಪರಿಚಿತ ಅಲಂಕಾರಗಳನ್ನು ಈಗಾಗಲೇ ಪರಿಚಯ ಮಾಡಿದ್ದೇನೆ. ಅದೇ ರೀತಿ ಈ ಸರಣಿಯಲ್ಲಿ ಇವತ್ತು ಹೊಸದೊಂದು ಅಲಂಕಾರದೊಂದಿಗೆ ತಮ್ಮ ಜೊತೆಗೆ ಬಂದಿದ್ದೇನೆ. ಬನ್ನಿ, ಇವತ್ತಿನ ಅಲಂಕಾರ ಯಾವುದು ಅಂತ ಹೇಳಿ ನೋಡೋಣ. ಇವತ್ತು ನಾನು ಪರಿಚಯಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಲಂಕಾರ ಅದು ಈ ಸರಣಿಯಲ್ಲಿ 14ನೆಯ ಅಲಂಕಾರ. ಅದು ವಿನೋಕ್ತಿ ಅಲಂಕಾರ ಅಂತಕ್ಕಂಥ ಒಂದು ಅಲಂಕಾರ. ಬಹಳಷ್ಟು ಜನ ಈ ಹೆಸರನ್ನು ಕೇಳಿರಲಿಕ್ಕಿಲ್ಲ. ಈ ವಿನೋಕ್ತಿ ಅಲಂಕಾರ ಅಂದರೆ ಏನು, ಅದರ ಲಕ್ಷಣ ಏನು, ಅದು ಹೇಗೆಲ್ಲ ಬಳಕೆ ಆಗಿದೆ ಅಂತಕ್ಕಂಥದ್ದನ್ನು ಕೆಲವು ಉದಾಹರಣೆಗಳ ಮೂಲಕ ಈ ವಿಡಿಯೋದಲ್ಲಿ ಪರಿಚಯ ಮಾಡಲಿಕ್ಕಿದ್ದೇನೆ. ಈ ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕಂತೂ ಮೊದಲು ತಮ್ಮೆಲ್ಲರಲ್ಲೂ ವಿನಂತಿ, ಯಾರು ಈ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಪ್ರವೇಶ ಮಾಡಿ ಈ ವಿಡಿಯೋ ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ರಾಬುಲೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೊಂದು ವಿನಂತಿ ಏನಂದರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ವಿನೋಕ್ತಿ ಅಲಂಕಾರ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅದರ ಲಕ್ಷಣ. ವಿನೋಕ್ತಿ ಅಲಂಕಾರದ ಲಕ್ಷಣ ಹೀಗಿದೆ: ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ತನ್ನ ಅನುಪಸ್ಥಿತಿಯ ಮೂಲಕ ಉಂಟು ಮಾಡುವ ಸುಂದರತೆ ಅಥವಾ ಅಸುಂದರತೆಯನ್ನು ವ್ಯಕ್ತಪಡಿಸುವ ಮಾತಿನ ಚಮತ್ಕಾರವೇ ವಿನೋಕ್ತಿ ಅಲಂಕಾರ. ನಮಗೆ ಗಮನಿಸಿ, ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ತನ್ನ ಅನುಪಸ್ಥಿತಿಯ ಮೂಲಕ ಉಂಟು ಮಾಡುವ ಸುಂದರತೆ ಅಥವಾ ಅಸುಂದರತೆಯನ್ನು ವ್ಯಕ್ತಪಡಿಸುವ ಮಾತಿನ ಚಮತ್ಕಾರವೇ ವಿನೋಕ್ತಿ ಅಲಂಕಾರ. ಸ್ನೇಹಿತರೆ, ಈ ಅಲಂಕಾರಕ್ಕಿಂತ ಮೊದಲು ಹಿಂದಿನ ವಿಡಿಯೋದಲ್ಲಿ ನಾನು ವಿಶೇಷ ಅಲಂಕಾರ ಅಂತಕ್ಕಂಥ ಒಂದು ಅಲಂಕಾರವನ್ನು ಹೇಳಿದ್ದೆ. ಆ ವಿಶೇಷ ಅಲಂಕಾರವು ಕೂಡ ಒಬ್ಬ ವ್ಯಕ್ತಿಯ ಅನುಪಸ್ಥಿತಿಯಲ್ಲಿ ಆತನ ಪ್ರಭಾವ, ಆತ ಅಥವಾ ಆಕೆಯ ಪ್ರಭಾವ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಅಲಂಕಾರ. ಅದು ಕೂಡ ಒಬ್ಬ ವ್ಯಕ್ತಿಯ ಪ್ರಭಾವವನ್ನು ಹೇಳ್ತಕ್ಕಂಥದ್ದು, ಇದು ಕೂಡ ಒಬ್ಬ ವ್ಯಕ್ತಿಯ ಪ್ರಭಾವವನ್ನೇ ಹೇಳ್ತಕ್ಕಂಥದ್ದು. ಏನು ವ್ಯತ್ಯಾಸ ಅಂದರೆ, ಅದರಲ್ಲಿ ಆ ವ್ಯಕ್ತಿ ಇಲ್ಲದಿದ್ದಾಗ ಆತನ ಪ್ರಭಾವ ಹೇಗಿದೆ ಅಂತಕ್ಕಂಥದ್ದನ್ನು ಮಾತ್ರ ದಾಖಲಿಸಲಾಗ್ತದೆ. ಇದು ಸ್ವಲ್ಪ ಮುಂದುವರಿದು ಈ ಅಲಂಕಾರದಲ್ಲಿ, ವಿನೋಕ್ತಿ ಅಲಂಕಾರದಲ್ಲಿ, ಒಬ್ಬ ವ್ಯಕ್ತಿ ಇಲ್ಲದಿದ್ದಾಗ ಉಂಟಾಗುವ ಅಸುಂದರತೆ, ಕೊರತೆ ಅಥವಾ ಸುಂದರತೆ, ಒಬ್ಬ ವ್ಯಕ್ತಿ ಇಲ್ಲದೇ ಇದ್ದದ್ದ ಕಾರಣಕ್ಕಾಗಿ ಸಂತೋಷ ಆಗ್ತಕ್ಕಂಥದ್ದನ್ನು, ಅಥವಾ ಆ ವ್ಯಕ್ತಿ ದೂರ ಆಗಿದ್ದರಿಂದ ಇನ್ನೊಬ್ಬರ ಬದುಕಿನಲ್ಲಿ ಆಗ್ತಕ್ಕಂಥ ಕೊರತೆ ಅಥವಾ ನೋವು, ಇವುಗಳನ್ನು, ಸುಂದರತೆ ಅಸುಂದರತೆಯನ್ನು ಇಲ್ಲಿ ಹೇಳಲಾಗ್ತದೆ. ಕೆಲವು ಉದಾಹರಣೆಯನ್ನು ಹೇಳ್ತಾ ಹೋದರೆ ಇದು ಸ್ಪಷ್ಟ ಆಗ್ತದೆ. ಬನ್ನಿ ಉದಾಹರಣೆಯನ್ನು ನೋಡೋಣ. 1ನೇ ಉದಾಹರಣೆ ನೋಡಿ. ಇದು ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವರ ಕಾರ್ತಿಕ ಅಂತಕ್ಕಂಥ ಕವನ ಸಂಕಲನದಲ್ಲಿದೆ. ಅವರ ಕಾರ್ತಿಕ ಕವನ ಸಂಕಲನದಲ್ಲಿರ್ತಕ್ಕಂಥ ನೀನಿದ್ದಾಗ ನೀನಿರದಾಗ ಅಂತಕ್ಕಂಥ ಒಂದು ಕವಿತೆ ಇದೆ. ಅದರ ಕೆಲವು ಸಾಲುಗಳನ್ನು ನಾನು ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದೇನೆ, ವಿನೋಕ್ತಿ ಅಲಂಕಾರಕ್ಕೆ ಉದಾಹರಣೆಯಾಗಿ. ನೋಡಿ, ಸಾಲುಗಳು ಹೀಗಿವೆ: ಇಲ್ಲ ನೀನಿಲ್ಲ ಈ ಮನೆಯಲ್ಲಿ, ಇಲ್ಲ ನೀನಿಲ್ಲ ಈ ಮನೆಯಲ್ಲಿ, ದೀಪವೊಂದು ಈಗ ನೆಟ್ಟಗಿಲ್ಲ, ಕತ್ತಲಿನ ಹುತ್ತದಲ್ಲಿ ಹೆಡೆಯ ನೆತ್ತಿವೆ ತೆಂಗು, ಕತ್ತಲಿನ ಹುತ್ತದಲ್ಲಿ ಹೆಡೆಯ ನೆತ್ತಿವೆ ತೆಂಗು, ഇരുಳು ಕಪ್ಪೆಯ ಕೊರಳು ಕುದಿವ ಪಾತ್ರೆ, ഇരുಳು ಕಪ್ಪೆಯ ಕೊರಳು ಕುದಿವ ಪಾತ್ರೆ, ಸುತ್ತ ನೆರೆದಿದೆ ಈಗ ಗೊಂದಲದ ಜಾತ್ರೆ, ಗೊಂದಲದ ಜಾತ್ರೆ. ಈ ಸಾಲುಗಳು ಓದ್ತಿದ್ದ ಹಾಗೆ ಗೊತ್ತಾಗ್ತದೆ. ಮೊದಲೇ ನೋಡಿ, ಇಲ್ಲ ನೀನಿಲ್ಲ ಈ ಮನೆಯಲ್ಲಿ, ದೀಪವೊಂದು ಈಗ ನೆಟ್ಟಗಿಲ್ಲ. ಇದರ ವಿಶ್ಲೇಷಣೆಯನ್ನು, ಇದರ ಸಮನ್ವಯ ಹೇಗೆ ಮಾಡಬೇಕು ವಿದ್ಯಾರ್ಥಿಗಳಾದರೆ ಅಂತ ಹೇಳಿ ಮಾತು ಹೇಳ್ತೀನಿ. ಬನ್ನಿ, ಸಮನ್ವಯವನ್ನು ಹೇಗೆ ಮಾಡಬೇಕು ಅಂತ. ಇಲ್ಲಿ ಪುರುಷನೊಬ್ಬನಿಗೆ ತನ್ನ ಸಂಗಾತಿಯ ಅನುಪಸ್ಥಿತಿ ಮಾಡುವ ಅಸುಂದರತೆ ಚಿತ್ರಿತವಾಗಿದೆ.
ದೀಪವೊಂದೂ ನೆಟ್ಟಗಿಲ್ಲ ಎನ್ನುವ ಮಾತು ಅವಳ ಅನುಪಸ್ಥಿತಿಯಿಂದ ಮನೆ ಕಳೆಗೊಂದಿರುವುದನ್ನು ತೋರಿಸುತ್ತದೆ. ಮತ್ತು ಅವಳು ಇದ್ದಾಗ ಹೊತ್ತಿಗೆ ಸರಿಯಾಗಿ ಎಲ್ಲವನ್ನೂ ಮಾಡುತ್ತಿದ್ದಳು. ಆ ಕಾರಣದಿಂದ ಹೊತ್ತಿಸಬೇಕಾದ ಹೊತ್ತಿಗೆ ದೀಪ ಹಚ್ಚಿ ಮನೆಯನ್ನು ಬೆಳಗುತ್ತಿದ್ದಳು. ಈಗ ಅವಳು ಇಲ್ಲದಿದ್ದರಿಂದ ಆ ಸೌಂದರ್ಯ ಇಲ್ಲವಾಗಿದೆ ಎಂಬುದನ್ನು ಈ ಪದ್ಯ ಸಾಲುಗಳು ಧ್ವನಿಸುತ್ತವೆ. ಅದೇ ರೀತಿ ಕತ್ತಲಿನ ಹುತ್ತದಲ್ಲಿ ತೆಂಗು ಹೆಡೆ ಎತ್ತುವುದು, ಇರುಳು ಕಪ್ಪೆಯ ಕೊರಳು ಕುದಿಯುವ ಪಾತ್ರೆಯಾಗುವುದು, ಸುತ್ತಲೂ ಗೊಂದಲದ ಜಾತ್ರೆ ನೆರೆದಿರುವುದು, ಇವೆಲ್ಲವೂ ಅವಳಿಲ್ಲದಿದ್ದರಿಂದ ಉಂಟಾದ ಭಯ, ಆತಂಕ, ಗೊಂದಲ ಮುಂತಾದ ನಕಾರಾತ್ಮಕ ಭಾವನೆಗಳ ಕಾರಣ ಉಂಟಾದ ಅಸುಂದರತೆಯನ್ನು ಧ್ವನಿಸುತ್ತವೆ. ಹೀಗೆ ಒಬ್ಬ ವ್ಯಕ್ತಿಯು ಇಲ್ಲದಿದ್ದರಿಂದ ಉಂಟಾಗುವ ಅಸುಂದರತೆಯನ್ನು ವ್ಯಕ್ತಪಡಿಸುವ ಮಾತಿನ ಚಮತ್ಕಾರ ಇಲ್ಲಿರುವುದರಿಂದ ಇದು ವಿನೋಕ್ತಿ ಅಲಂಕಾರ ಎನಿಸುತ್ತದೆ. ಸ್ನೇಹಿತರೆ, ಇದು ಸ್ಪಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಅವನ ಹೆಂಡತಿನೋ ಅಥವಾ ಅವನ ಪ್ರಿಯತಮೇನೋ ಅಥವಾ ಸಂಗಾತಿಯೋ ಇಲ್ಲದ್ದರಿಂದ ಆ ಮನೆ ಕಳೆಗೊಂದು ಹೋಗಿದೆ, ಇದ್ದಂಥ ಸೌಂದರ್ಯ ಯಾವುದೋ ಇಲ್ಲದ ಹಾಗಾಗಿದೆ ಅಂತಕ್ಕಂಥದ್ದನ್ನು ಈ ಕವಿತೆ ಸ್ಪಷ್ಟಪಡಿಸ್ತದೆ. ಇದು ವಿನೋಕ್ತಿ ಅಲಂಕಾರಕ್ಕೆ ಒಂದು ಒಳ್ಳೆಯ ಉದಾಹರಣೆ. ಬನ್ನಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಈ ಎರಡನೇ ಉದಾಹರಣೆ ನೋಡಿ, ಕವಿ ಎಮ್ ಡಿ ಚಿತ್ತರಿಗೆಯವರ ಗಾಯಗೊಂಡಿವೆ ಬಣ್ಣ ಅಂತಕ್ಕಂಥ ಕವನ ಸಂಕಲನದಲ್ಲಿರ್ತಕ್ಕಂಥ ಗಾಂಧಿ ಅಂತಕ್ಕಂಥ ಒಂದು ಕವಿತೆಯ ಸಾಲುಗಳು. ಹಿಂದಿನ ಅಲಂಕಾರದಲ್ಲೂ ಗಾಂಧಿಯ ಉದಾಹರಣೆಯನ್ನು ಕೊಟ್ಟೆ. ಅಲ್ಲಿ ಗಾಂಧಿ ಇಲ್ಲದಿದ್ದರಿಂದ ಆದ ಪ್ರಭಾವ ಏನಂತ ಇತ್ತು, ಇಲ್ಲಿ ಅಸುಂದರತೆ ಹೇಗೆ ವ್ಯಕ್ತವಾಗಿದೆ ಅಂತಕ್ಕಂಥದ್ದನ್ನು ನೋಡೋಣ. ನಿನ್ನ ಕನಸಿನ ನಾಡ ತುಂಬೆಲ್ಲ ಜಿನುಗುತ್ತಿದೆ ಕೊಳೆಯ ಹೊಳೆ. ನಿನ್ನ ಕನಸಿನ ನಾಡ ತುಂಬೆಲ್ಲ ಜಿನುಗುತ್ತಿದೆ ಕೊಳೆಯ ಹೊಳೆ, ಅಂತರಂಗದಿ ಕಸದ ರಾಶಿ. ಮನೆ ಮನೆಯ ಅಂಗಳದಲ್ಲಿ ಗೋಡೆಗಳ ಬಿರುಕು, ಮನೆ ಮನೆಯ ಅಂಗಳದಲ್ಲಿ ಗೋಡೆಗಳ ಬಿರುಕು, ಅಂಗೈಗೆರೆಗಳಲ್ಲಿ ತುಂಬ ರಕ್ತವಾಸನೆ, ಅಂಗೈಗೆರೆಗಳಲ್ಲಿ ತುಂಬು ರಕ್ತವಾಸನೆ. ಇಲ್ಲಿ ಗಾಂಧಿ ಅನುಪಸ್ಥಿತಿ ಸಮಾಜದಲ್ಲಿ ಉಂಟು ಮಾಡಿದ ಒಂದು ಅಸುಂದರತೆಯ ಚಿತ್ರಣ ಇಲ್ಲಿ ಇದೆ. ಸಮನ್ವಯವನ್ನು ನೋಡಿ ಹೀಗೆ ಮಾಡಬೇಕು. ವಿದ್ಯಾರ್ಥಿಗಳಾದರೆ ಇದನ್ನು ಗಮನಿಸಿ. ಇಲ್ಲಿ ಗಾಂಧೀಜಿ ಎಂಬ ವ್ಯಕ್ತಿಯು ಇಲ್ಲದ್ದರಿಂದ ಉಂಟಾದ ಸಾಮಾಜಿಕ ಅಸುಂದರತೆಯ ಚಿತ್ರಣವಿದೆ. ನಿನ್ನ ಕನಸಿನ ನಾಡಿನಲ್ಲಿ ಕೊಳೆಯ ಹೊಳೆಯ ಜಿನುಗುತ್ತಿದೆ, ಅಂತರಂಗದ ಕಸದ ರಾಶಿ ತುಂಬಿಕೊಂಡಿದೆ, ಗೋಡೆಗಳು ಬಿರುಕು ಬಿಟ್ಟಿವೆ, ಅಂಗೈಗೆರೆಗಳ ತುಂಬ ರಕ್ತವಾಸನೆ ಎಂಬ ಮಾತುಗಳು ಗಾಂಧಿಯ ಮರಣವು ನಮ್ಮ ಸಮಾಜದಲ್ಲಿ ಏನೆಲ್ಲ ಕೆಟ್ಟದ್ದನ್ನು ಮಾಡಿದೆ ಎಂಬುದರ ಚಿತ್ರಣವನ್ನು ಕಟ್ಟಿಕೊಡುತ್ತವೆ. ಕೊಳೆ, ಕಸದ ರಾಶಿ, ಗಬ್ಬು ವಾಸನೆಯನ್ನು ಧ್ವನಿಸಿದರೆ ಗೋಡೆಯ ಬಿರುಕು, ಭಯ, ಆತಂಕಗಳನ್ನು ಧ್ವನಿಸುತ್ತದೆ. ಅಂಗೈಯಗೆರೆಯ ರಕ್ತವಾಸನೆ ಈ ಅಸುಂದರತೆಯ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸಿ ಬೀಭತ್ಸರಸವನ್ನು ತೊಟ್ಟಿಕ್ಕಿಸುತ್ತದೆ. ಹೀಗೆ ಗಾಂಧಿ ಎಂಬ ಒಬ್ಬ ವ್ಯಕ್ತಿಯ ಅನುಪಸ್ಥಿತಿ ಮಾಡುವ ಅಸುಂದರತೆಯನ್ನು ತೋರಿಸುವ ಮಾತಿನ ಚಮತ್ಕಾರ ಇಲ್ಲಿ ಆಗಿರುವುದರಿಂದ ಇದು ವಿನೋಕ್ತಿ ಅಲಂಕಾರ ಎನಿಸುತ್ತದೆ. ಅಂದರೆ ಗಾಂಧೀಜಿ ಇಲ್ಲದರಿಂದ ಏನೇನು ನಮಗೆ ನೋಡಲಿಕ್ಕೆ ಆಗದಂಥ ಒಂದು ಅಸುಂದರತೆ, ಅಂದರೆ ಸೌಂದರ್ಯ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದನ್ನು ಇದು ಹೇಳೋದ್ರಿಂದ ಇದು ವಿನೋಕ್ತಿ ಅಲಂಕಾರಕ್ಕೆ ಭಾಳ ಒಳ್ಳೆಯ ಉದಾಹರಣೆ ಅಂಥೇಳಿ ನನಗನ್ಸುತ್ತೆ. ಬನ್ನಿ ಮೂರನೆಯ ಉದಾಹರಣೆಯನ್ನು ನೋಡೋಣ. ಇದು ಕವಿತ್ರಿ ಶ್ರೀದೇವಿ ಕೆರೆಮನೆಯವರ ಅಲೆಯೊಳಗಿನ ಮೌನ ಅಂತಕ್ಕಂಥ ಒಂದು ಗಜಲ್ ಸಂಕಲನದಲ್ಲಿರ್ತಕ್ಕಂಥ ಗಜಲ್ 30 ಅದರಲ್ಲಿರ್ತಕ್ಕಂಥ ಕೆಲವು ಸಾಲುಗಳು ನೋಡಿ. ಸಾಲುಗಳು ಹೀಗಿವೆ. ಸೂರ್ಯ ಕಿರಣಕ್ಕೆ ಮಂಕು ಬಡಿದಿದೆ ನೀನಿಲ್ಲದೆ, ಸೂರ್ಯ ಕಿರಣಕ್ಕೆ ಮಂಕು ಬಡಿದಿದೆ ನೀನಿಲ್ಲದೆ, ತಾವರೆಯೂ ಅರಳಲು ಮನಸ್ಸು ಮಾಡದು ನೀನಿಲ್ಲದೆ. ಸೂರ್ಯ ಕಿರಣಕ್ಕೆ ಮಂಕು ಬಡಿದಿದೆ ನೀನಿಲ್ಲದೆ, ತಾವರೆಯೂ ಅರಳಲು ಮನಸ್ಸು ಮಾಡದು ನೀನಿಲ್ಲದೆ, ವಸಂತವು ಬಸವಳಿದಿದೆ ನೀನಿಲ್ಲದೆ, ವಸಂತವೂ ಬಸವಳಿದಿದೆ ನೀನಿಲ್ಲದೆ, ನನ್ನೆದೆಯ ಭಾವಗಳೂ ಮುದುಡಿ ಹೋಗಿವೆ ನೀನಿಲ್ಲದೆ, ನೀನಿಲ್ಲದೆ. ನೀನಿಲ್ಲದೆ ಅಂತಕ್ಕಂಥದ್ದನ್ನು ಹೆಂಗೆ ಓದ್ಕೋಬೇಕು? ನೀನು ನಿಲ್ಲದೆ ಅಂತ ಓದ್ಕೋಬೇಕು ಅಥವಾ ನೀನು ಇಲ್ಲದೆ ಅಂತ ಓದ್ಕೋಬೇಕು? ನೀನು ಇಲ್ಲದೆ ಅಂತಲೇ ಓದ್ಕೊಳ್ಬೇಕು. ಇಲ್ಲಿ ಇದರ ಸಮನ್ವಯವನ್ನು ನೋಡಿ ವಿದ್ಯಾರ್ಥಿಗಳು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು. ಇಲ್ಲಿ ವ್ಯಕ್ತಿಯೊಬ್ಬರಿಗೆ ತನ್ನ ಸಂಗಾತಿಯ ಅಗಲಿಕೆ ಅಥವಾ ಅನುಪಸ್ಥಿತಿ ಉಂಟು ಮಾಡುವ ಅಸುಂದರತೆಯ ಚಿತ್ರಣವಿದೆ.
ಸೂರ್ಯಕಿರಣಕ್ಕೆ ಮಂಕು ಬಡಿದಿದೆ, ತಾವರೆ ಅರಳಲು ಮನಸ್ಸು ಮಾಡುತ್ತಿಲ್ಲ, ವಸಂತ ಬಸವಳೆದಿದೆ, ನನ್ನೆದೆಯ ಭಾವಗಳು ಮುದುಡಿ ಹೋಗಿವೆ ಎಂಬ ಮಾತುಗಳು ಈ ಅಸುಂದರತೆಯನ್ನು ಬಹಳಷ್ಟು ಪರಿಣಾಮಕಾರಿಯಾಗಿ ದಾಖಲಿಸುತ್ತವೆ. ಬೆಳಕೀವ ಸೂರ್ಯ, ಮನಸ್ಸನ್ನು ಅರಳಿಸಬೇಕಾದ ತಾವರೆ, ಜೀವನೋತ್ಸಾಹ ತುಂಬಬೇಕಾದಂಥ ವಸಂತ ಎಲ್ಲರೂ ತಮ್ಮ ಕಾರ್ಯಕ್ಕೆ ವಿಮುಖರಾದ ಪರಿಣಾಮ ಎದೆಯ ಭಾವಗಳು ಮುದುಡಿ ಜೀವನ ಸೌಂದರ್ಯವೇ ಮಾಯವಾಗಿ ಬಿಟ್ಟಿದೆ ಎಂಬುದು ಇಲ್ಲಿನ ಭಾವ. ಹೀಗೆ ಸಂಗಾತಿಯ ಇಲ್ಲದಿರುವಿಕೆ ಮಾಡಿದ ಅಸುಂದರತೆಯ ಮಾತಿನ ಚಮತ್ಕಾರ ಇಲ್ಲಿ ಆಗಿರುವುದರಿಂದ ಇದು ವಿನೋಕ್ತಿ ಅಲಂಕಾರ ಎನಿಸುತ್ತದೆ. ಸ್ನೇಹಿತರೆ, ಅರ್ಥ ಇಷ್ಟೇ, ಆ ಸಂಗಾತಿ ಇಲ್ಲದ್ದರಿಂದ ನನಗೆ ಏನೆಲ್ಲ ಈ ಸಮಾಜದಲ್ಲಿ ಆಗಿದೆ ಸಮಸ್ಯೆ. ಇದು ಅಂದರೆ ಈಗಾಗಲೇ ನಾನು ಹೇಳಿದೆ, ಇಲ್ಲದನ್ನು ಕಲ್ಪಿಸಿ ಹೇಳುವಂಥ ಒಂದು ಅಲಂಕಾರ, ಅದರ ಲಕ್ಷಣಗಳು ಇಲ್ಲಿ ಇವೆ. ಅಂದರೆ ಇಲ್ಲದ ಗುಣಗಳನ್ನು ಲಕ್ಷಣವನ್ನು ಕಲ್ಪಿಸಿ ಹೇಳ್ತಕ್ಕಂಥದ್ದು. ಆದರೆ ಇದು ಮುಖ್ಯವಾಗಿ ಆ ಸಂಗಾತಿ ಇಲ್ಲದಿದ್ದರಿಂದ ಸಂಗಾತಿ ತನ್ನ ಅನುಪಸ್ಥಿತಿಯಿಂದ ಮಾಡಿರ್ತಕ್ಕಂತಹ ಒಂದು ಅಸುಂದರತೆಯ ಚಿತ್ರಣ ಇದೆ. ಹಾಗಾಗಿ ಇದು ವಿನೋಕ್ತಿ ಅಲಂಕಾರಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ಅಂದ್ಕೊಳ್ತೇನೆ. ನಾನು ಮುಖ್ಯವಾಗಿ 4ನೇ ಉದಾಹರಣೆಯನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಇದ್ರ ವಿಶೇಷತೆ ಏನಪ್ಪ ಅಂದ್ರೆ, ನಾನು ಮೊದಲೇ ಹೇಳಿದೆ, ಒಬ್ಬ ವ್ಯಕ್ತಿಯ ಅನುಪಸ್ಥಿತಿ ಅಸುಂದರತೆಯನ್ನೇ ಮಾಡಬೇಕಾಗಿಲ್ಲ, ಸುಂದರತೆಯನ್ನೂ ಮಾಡ್ಬೋದು. ಇದಕ್ಕೆ ವಿರುದ್ಧವಾಗಿ ಈ 3 ಉದಾಹರಣೆಗಳು ಕೊಟ್ಟದ್ದು ನಾನು ಅಸುಂದರತೆ ಹೇಗೆ ಆಗುತ್ತೆ ಅಂತ. ಒಬ್ಬ ವ್ಯಕ್ತಿ ಇಲ್ಲದ್ರಿಂದ ಸೌಂದರ್ಯವೂ ಸೃಷ್ಟಿಯಾಗ್ಬೋದು. ಆ ಒಂದು ಉದಾಹರಣೆಯನ್ನು ನೋಡಿ, ಬಹಳ ಮುಖ್ಯವಾದಂಥ ಉದಾಹರಣೆ. 4ನೇ ಉದಾಹರಣೆ ಹೇಗಿದೆ: ಅಂತೂ ಇಂತೂ ಹೋದೆಯಲ್ಲ ಬಿಡು, ತಡವಾಗಿಯಾದರೂ ಬಿಡುಗಡೆಯ ನೀಡಿ. ಅಂತೂ ಇಂತೂ ಹೋದೆಯಲ್ಲ ಬಿಡು, ತಡವಾಗಿಯಾದರೂ ಬಿಡುಗಡೆಯ ನೀಡಿ, ಬಹುದಿನದ ಬಳಲಿಕೆಗೆ ಅಂತ್ಯವನ್ನು ಹಾಡಿ. ಪಂಜರದ ಹೊರಬಂದು ಹಾಡುತ್ತಿದೆ ಹಕ್ಕಿ, ಪಂಜರದ ಹೊರಬಂದು ಹಾಡುತ್ತಿದೆ ಹಕ್ಕಿ, ನವಿಲು ಕುಣಿಯುತ್ತಿದೆ ಸ್ವಾತಂತ್ರ್ಯ ಸಿಕ್ಕಿ. ಎಷ್ಟು ದಿನವಾಯಿತೋ ಇಂಥ ಸಂತೋಷ ಉಕ್ಕಿ, ಎಷ್ಟು ದಿನವಾಯಿತೋ ಇಂಥ ಸಂತೋಷ ಉಕ್ಕಿ. ಈ ಕವಿತೆ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ. ಮೊದಲ ಕವಿತೆಗಳಿಗೂ ಇದಕ್ಕೆ ಏನು ವ್ಯತ್ಯಾಸ. ಮೊದಲ ಕವಿತೆಗಳು ಒಬ್ಬ ಸಂಗಾತಿನೋ ಅಥವಾ ಜೊತೆ ಇರ್ತಕ್ಕಂಥವ್ರು ಇಲ್ಲದ್ದರಿಂದ ಆಗುವ ಅಸುಂದರತೆಯನ್ನು ಚಿತ್ರಣ ಮಾಡಿತು. ಇದು ಸುಂದರತೆಯನ್ನು ಚಿತ್ರಣ ಮಾಡ್ತಾ ಇದೆ. ಇದರ ಸಮನ್ವಯವನ್ನು ವಿದ್ಯಾರ್ಥಿಗಳಾದರೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿ ಒಂದು ಮಾತನ್ನು ಹೇಳ್ಬೋದು. ಬನ್ನಿ, ಸಮನ್ವಯ ಹೇಗೆ ಮಾಡಬೇಕು. ಇಲ್ಲಿ ವ್ಯಕ್ತಿಯೊಬ್ಬರಿಗೆ ತನ್ನ ಜೊತೆಗಿದ್ದು ಈಗ ಇಲ್ಲವಾಗಿರುವ ವ್ಯಕ್ತಿಯೊಬ್ಬರು ತಮ್ಮ ಅನುಪಸ್ಥಿತಿಯ ಅಥವಾ ಅಗಲಿಕೆಯ ಮೂಲಕ ಉಂಟು ಮಾಡುವ ಸುಂದರತೆಯ ಚಿತ್ರಣವಿದೆ. ಅಸುಂದರತೆ ಅಲ್ಲ, ಸುಂದರತೆಯ ಚಿತ್ರಣವಿದೆ. ನಿನ್ನ ಅಗಲಿಕೆಯ ಮೂಲಕ ಬಿಡುಗಡೆಯನ್ನು ನೀಡಿದ್ದೀಯಾ, ಬಳಲಿಕೆಗೆ ಅಂತ್ಯವನ್ನು ಹಾಡಿದ್ದೀಯಾ, ಪಂಜರದ ಹಕ್ಕಿ ಹೊರಬಂದು ಹಾಡುತ್ತಿದೆ, ನವಿಲು ಸ್ವಾತಂತ್ರ್ಯ ಸಿಕ್ಕು ಕುಣಿಯುತ್ತಿದೆ, ಸಂತೋಷ ಉಕ್ಕುತ್ತಿದೆ ಎಂಬಂಥ ಮಾತುಗಳು ಆ ದೂರವಾದ ವ್ಯಕ್ತಿ ತನ್ನ ದೂರವಾಗುವಿಕೆಯ ಮೂಲಕ ಈ ವ್ಯಕ್ತಿಯ ಬದುಕಿಗೆ ಮಾಡಿದ ಸುಂದರತೆಯನ್ನು ನೇರವಾಗಿಯೇ ದಾಖಲಿಸಿವೆ. ಹೀಗೆ ಒಬ್ಬ ವ್ಯಕ್ತಿಯ ಅನುಪಸ್ಥಿತಿ ಮಾಡುವ ಸುಂದರತೆಯ ಮಾತಿನ ಚಮತ್ಕಾರ ಇಲ್ಲಿ ಆಗಿರುವುದರಿಂದ ಇದು ವಿನೋಕ್ತಿ ಅಲಂಕಾರ ಎನಿಸುತ್ತದೆ. ಅರ್ಥ ಇಷ್ಟೇ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಅಗಲಿವಿಕೆ, ಒಬ್ಬ ವ್ಯಕ್ತಿಯ ಅನುಪಸ್ಥಿತಿ ಇನ್ನೊಬ್ಬರ ಬದುಕಿನಲ್ಲಿ ಅಥವಾ ಈ ಸಮಾಜದಲ್ಲಿ ಮಾಡಬಹುದಾದ ಸುಂದರತೆ ಅಥವಾ ಅಸುಂದರತೆ. ಬರೀ ಅಸುಂದರತೆ ಇರಬೇಕಾಗಿಲ್ಲ, ಸುಂದರತೆಗೂ ಒಂದು ಉದಾಹರಣೆ ಕೊಟ್ಟಿವಲ್ಲ ಈ ಕೊನೆಗೆ. ಸುಂದರತೆ ಅಥವಾ ಅಸುಂದರತೆಯನ್ನು ದಾಖಲಿಸುವಂಥ ಮಾತಿನ ಚಮತ್ಕಾರ ಆಗಿದ್ದರೆ ಅದನ್ನು ನಾವು ವಿನೋಕ್ತಿ ಅಲಂಕಾರ ಅಂಥೇಳಿ ಕರಿತೇವೆ. ಸೊ ಇಷ್ಟು ಹೇಳೋದ್ರ ಮೂಲಕ ಈ ವಿನೋಕ್ತಿ ಅಲಂಕಾರ ಅಂದರೆ ಏನು ಅಂತೇಳಿ ತಮಗೆ ಸ್ಪಷ್ಟವಾಯಿತು ಅಂದ್ಕೊಂಡಿದ್ದೇನೆ. ಕೊನೆಯಲ್ಲಿ ಗಮನಿಸಿ, ಇದು ಒಬ್ಬ ವ್ಯಕ್ತಿಯ ಅನುಪಸ್ಥಿತಿ ಮಾಡುವ ಸುಂದರತೆ ಅಥವಾ ಅಸುಂದರತೆಯನ್ನು ವ್ಯಕ್ತಪಡಿಸಲು ಬಳಕೆಯಾಗುವ ಅಲಂಕಾರ. ಅನುಪಸ್ಥಿತಿ ಅಸುಂದರತೆ ಮಾತ್ರವಲ್ಲ, ಸುಂದರತೆಯನ್ನೂ ಮಾಡಬಹುದು ಎಂಬುದನ್ನು ನಾವು ಇಲ್ಲಿ ಒತ್ತು ಕೊಟ್ಟು ಗಮನಿಸಬೇಕು. ನಾನು ಕೊನೆಯ ಉದಾಹರಣೆಯನ್ನು ಕೊಟ್ಟೆ ಸುಂದರತೆಯನ್ನು ಉಂಟು ಮಾಡೋದ್ರ ಬಗ್ಗೆ. ಇಷ್ಟು ಹೇಳೋದ್ರ ಮೂಲಕ ಈ ವಿನೋಕ್ತಿ ಅಲಂಕಾರ ಅಂದರೆ ಏನು ಅಂತಕ್ಕಂಥದ್ದು ತಮಗೆ ಸ್ಪಷ್ಟವಾಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ವಿನೋಕ್ತಿ ಅಲಂಕಾರದ ವಿಶ್ಲೇಷಣೆಯನ್ನು ಮುಗಿಸುವ ಮೊದಲು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ವಿನಂತಿ, ಯಾರ್ಯಾರು ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋವನ್ನು ಇದುವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿನೋಕ್ತಿ ಅಲಂಕಾರದ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಕಂಡು ಕಾಣದಂಥ ಚಲೋ ಈ ಸರಣಿಯಲ್ಲಿ ಇನ್ನೊಂದು ಅಪರಿಚಿತ ಹೊಸ ಅಲಂಕಾರದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.